ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಕ್ಯಾಶಿಯೋ ಮ್ಯೂಸಿಕಲ್ ಕೀಬೋರ್ಡನ್ನು ಅನ್ಬಾಕ್ಸ್ ಮಾಡಿದ್ವಿ. ಹಾಗೆ ಅದರ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಹ ಕೊಟ್ಟಿದ್ದೀನಿ. ಆದರೆ ನಾವು ಕೇವಲ ಒಂದು ಕೀಬೋರ್ಡ್ ತರಿಸ್ಕೊಂಡ್ರೆ ನಮಗೆ ಅದರಲ್ಲಿ ಮ್ಯೂಸಿಕ್ನ ನುಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅದನ್ನ ಇಡ್ಲಿಕ್ಕೆ ಅಂತೇಳಿ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ. ಈ ಕೀಬೋರ್ಡನ್ನು ಪರ್ಫೆಕ್ಟಾಗಿ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟಾಗಲಿ ನಮಗೆ ಮ್ಯೂಸಿಕನ್ನು ಕ್ಲೀನಾಗಿ ನುಡಿಸ್ಲಿಕ್ಕಾಗತ್ತೆ. ಯಾಕಂತಂದರೆ ನಾವು ನಿಂತ್ಕೊಂಡು ನುಡಿಸ್ಬೋದು, ಕೂತ್ಕೊಂಡು ನುಡಿಸ್ಬೋದು. ನಾವು ಆ ಸ್ಟ್ಯಾಂಡ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನಾವು ಮ್ಯೂಸಿಕ್ ನುಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನಾನು ಈ ಕೀಬೋರ್ಡಿಗೋಸ್ಕರ ಒಳ್ಳೆಯ ಒಂದು ಸ್ಟ್ಯಾಂಡ್ನ ಹುಡುಕ್ತಾ ಇದ್ದೆ. ಸುಮಾರಷ್ಟು ನೋಡಿದೆ ಆನ್ಲೈನಲ್ಲಿ. ಬಟ್ ನನಗೆ ತುಂಬ ಇಷ್ಟ ಆಗಿರುವಂಥದ್ದು ಒಂದು ಒಳ್ಳೆಯ ಕ್ವಾಲಿಟಿಯ ಸ್ಟ್ಯಾಂಡ್ ಸಿಕ್ತು. ಇವತ್ತು ನಾನು ಈ ಸ್ಟ್ಯಾಂಡನ್ನ ಅನ್ಬಾಕ್ಸ್ ಮಾಡ್ತೀನಿ. ಹಾಗೆಯೇ ಇದನ್ನು ನಾವು ಯಾವ ರೀತಿ ಸೆಟಪ್ ಮಾಡ್ಬೋದು, ಇದರ ಕ್ವಾಲಿಟಿ ಹೇಗಿದೆ, ಪ್ರತಿಯೊಂದನ್ನು ಸಹ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ವೀಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ನಾನು ಆಲ್ರೆಡಿ ಆನ್ಲೈನಲ್ಲಿ ಆರ್ಡ್ರನ್ನ ಹಾಕಿ ಒಂದು ಸ್ಟ್ಯಾಂಡನ್ನ ತರಿಸಿದ್ದೀನಿ. ನೋಡಿ, ಇಲ್ಲಿದೆ, ಇದೇ ಆ ಸ್ಟ್ಯಾಂಡು. ನಿಮಗಿಲ್ಲಿ ಕಾಣ್ತಿರ್ಬೋದು. ಕೆಡೆನ್ಸ್ ಅಂತ ಹೇಳಿ ಕಂಪ್ನಿದು ಒಳ್ಳೆ ಇದೆ ಅಂತ ರಿವ್ಯೂ ಎಲ್ಲ ಇತ್ತು. ಹಾಗಾಗಿ ಇದು ತರಿಸ್ಕೊಂಡೆ. ಹೆವಿ ಡ್ಯೂಟಿ XXX ಅಂತ ಹೇಳಿ ಇದರಲ್ಲೆಲ್ಲ ಬರೆದಿದ್ದಾರೆ. ನಾವು ಮೊದಲಿಗೆ ಇದನ್ನ ಅನ್ಬಾಕ್ಸ್ ಮಾಡೋಣ, ಆಮೇಲೆ ನೋಡೋಣ. ಯಾಕಂತಂದರೆ ನಾವು ಕಣ್ಣಾರೆ ಕಂಡಾಗಲಿ ಅದನ್ನು ಫೀಲ್ ಮಾಡಿದಾಗಲಿ ನಮ್ಗೆ ಗೊತ್ತಾಗೋದು ಇದರ ಕ್ವಾಲಿಟಿ ಹೇಗಿದೆ ಅನ್ನೋದು. ನಾನು ಅನ್ಬಾಕ್ಸ್ ಮಾಡಲಿಕ್ಕೆ ಕೆಳಗಡೆನೂ ಕೂತೆ, ನಮಗೆ ಈಸಿ ಆಗುತ್ತೆ ಸ್ಟ್ಯಾಂಡೆಲ್ಲ ಬಿಡಿಸಿ ಇಡಲಿಕ್ಕೆ. ನಾನು ಇದನ್ನು ಮೊದಲು ಅನ್ಬಾಕ್ಸ್ ಮಾಡ್ತೀನಿ. ಓಕೆ, ಫಸ್ಟಿಗೆ ಒಂದು ಚೀಟಿ ಸಿಕ್ತು. ಏನಿದು ಪೇಪರ್ ಅಂದರೆ, ಓಕೆ, ಇದರಲ್ಲಿ ಏನೇನು ಐಟಮ್ ಇದೆ ಅಂಥೇಳಿ ಜಸ್ಟ್ ತೋರಿಸಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಆ್ಯಕ್ಚುಲಿ ಇದನ್ನು ಯಾವ ರೀತಿ ಅಸೆಂಬಲ್ ಮಾಡೋದು ಅನ್ನೋದನ್ನು ಸಹ ಇಲ್ಲಿ ಹಾಕಲಿಲ್ಲ. ಓಕೆ, ಸ್ಟ್ಯಾಂಡ್ ಈ ರೀತಿ ನಾವು ಮುಟ್ಟುವಾಗ ಒಂದು ಒಳ್ಳೆಯ ಕ್ವಾಲಿಟಿ ಅಂತ ಅನಿಸ್ತಾ ಉಂಟು. ಹೊರಗಡೆ ತೆಗೆದ ಮೇಲೆ ನೋಡಬೇಕು. ಕೆಳಬಿತ್ತು. ನಮಗೆ ಈ ಪ್ಯಾಕೇಜಲ್ಲಿ ಒಂದು ಸ್ಟ್ಯಾಂಡ್ ಬಂದಿದೆ. ಇದೊಂದು 2 ಸ್ಕ್ರೂ ಇದೆ, ಮತ್ತು ಇಲ್ಲಿ ಒಂದು 8 ಸ್ಕ್ರೂ ಇದೆ, ಒಂದು Allen ಕೀ ಇದೆ. ಹಾಗೆ ಇದು 4, 2 ಸಣ್ಣದು 2 ದೊಡ್ಡದು ಲೆಗ್ಸ್ ಇದೆ. ಇದನ್ನೀಗ ನಾವು ಮೊದಲು ಅಸೆಂಬಲ್ ಮಾಡ್ತೇನೆ. ಅಸೆಂಬಲ್ ಮಾಡಲಿಕ್ಕೆ ಇದು ಮೇಲೆ ಕೆಳಗೆ ಅಂತ ಏನಾದರೂ ಉಂಟಾ? ಇಲ್ಲಿ ನೋಡಿ, ಇದು ಒಂದು ಟಾಪ್. ಯಾಕಂತಂದರೆ ಇಲ್ಲಿ ಬ್ರ್ಯಾಂಡ್ ನೇಮು ನಿಮ್ಗೆ ಕಾಣ್ತಿರ್ಬೋದು. ಇಲ್ಲಿ ಬ್ರ್ಯಾಂಡ್ ನೇಮ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದು ಟಾಪ್ ಸೈಡ್ ಬರುತ್ತೆ. ನಾವು ಇದನ್ನು ಈ ರೀತಿಯಾಗಿ ಇಡಲಿಕ್ಕೆ ನಾನು ಸ್ವಲ್ಪ ಅಗಲ ಮಾಡ್ತೀನಿ. ನೋಡಿ, ಇದು ಅಗಲ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇದೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ. ಇದನ್ನು ಈ ರೀತಿಯಾಗಿ ಪುಲ್ ಮಾಡಿದಾಗ, ನೋಡಿ, ಈ ರೀತಿ ಪುಲ್ ಮಾಡಿದಾಗ ಇದು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಬೆಂಡ್ ಮಾಡ್ಬೋದು. ನಾನು ಇಷ್ಟಕ್ಕೆ ಬೆಂಡ್ ಮಾಡ್ತೇನೆ. ನೋಡಿ, ಈ ರೀತಿಯಾಗಿ ಇಟ್ಟರೆ ಆಯಿತು. ಈಗ ನಮಗೆ ಇದು ಈ ರೀತಿ ನಿಲ್ಲುತ್ತೆ. ನಿಮಗೆ ಇನ್ನೂ ಸಹ ಬೆಂಡ್ ಮಾಡ್ಕೋಬೋದು. ಬೆಂಡು ನಿಮಗೆ ಲಾಸ್ಟ್ ಹೋಲ್ ತನಕ ಹಾಕ್ಬೋದು. ಆಗ ನಿಮಗೆ ಫುಲ್ ಬೆಂಡ್ ಆಗುತ್ತೆ. ಸೆಟ್ ಆಗಲಿ, ಆಮೇಲೆ ತೋರಿಸ್ತೀನಿ. ನಾನು ಮೊದಲು ಇದಕ್ಕೆ ಲೆಗ್ನ ಕೂರಿಸ್ತೀನಿ. ನಮಗೆ ಇದು ಟಾಪು. ಹಾಗೆ ನಾನು ಇದನ್ನೀಗ ಈ ರೀತಿಯಾಗಿ ಇಡುವ. ಆಗ ನಮಗಿದು ಬಂದು ಬಾಟಮ್ ಆಗುತ್ತೆ. ಇದರಲ್ಲಿ 2 ಬಂದು ಉದ್ದೋದಿದೆ. ಇದು ಒಂದು ದೊಡ್ಡದು, ಇದು 2 ಸಹ ಇಲ್ಲಿ ಬಾಟಮಿಗೆ ಕೂರುತ್ತೆ. ಇದರಲ್ಲಿ ನಿಮಗೆ ನೋಡ್ಬೋದು, ಇದರ ಹೋಲ್ ಬಂದು ಗ್ಯಾಪ್ ಜಾಸ್ತಿ ಇದೆ, ಇಲ್ಲ ಇದರ ಹೋಲ್ ಇದು ಗ್ಯಾಪ್ ಕಮ್ಮಿ ಇದೆ. ನಮ್ಗೆ ಆಗ ಅಂದಾಜು ಮಾಡ್ಕೋಬೇಕು. ಇದು ಬಂದು ಚಿಕ್ಕದಕ್ಕೆ ಹೋಗುತ್ತೆ, ಇದು ಬಂದು ಈ ದೊಡ್ಡದಾಗಿ ಕೂರುತ್ತೆ ಅಂತ ಹೇಳಿ. ನಿಮಗಿನ್ನು ಇದನ್ನು ಕೂರಿಸುವಾಗ ನೋಡಿ, ನಿಮಗಿಲ್ಲಿ ಹೋಲ್ ಬಂದು ಸ್ವಲ್ಪ ಒಳಗಡೆ ಇದೆ, ಇದು ಒಂದು ಫ್ಲ್ಯಾಟ್ ಆಗಿದೆ. ನಾವು ಇದನ್ನು ಈ ರೀತಿಯಾಗಿ ಇಡಬೇಕು. ಆಗ ನಮಗಿಲ್ಲಿ ಹೋಲಲ್ಲಿ ಕ್ಲೀನಾಗಿ ಸ್ಕ್ರೂ ಎಲ್ಲ ಕೂರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಈಗ. ನೋಡಿ, ಇದು ಸ್ಕ್ರೂ ಕ್ವಾಲಿಟಿ ಸಹ ಚೆನ್ನಾಗಿದೆ. ಇಲ್ಲಿ 2 ಸ್ಕ್ರೂವನ್ನು ನಾವು ಇದಕ್ಕೆ ಕೂರಿಸಬೇಕು. ನಾವು ಮೊದಲು 2 ಸ್ಕ್ರೂವನ್ನು ಸಹ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಗ ನಮ್ಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ನೋಡಿ, 2 ಸ್ಕ್ರೂ ಹೊರಗೆ ಬಂತಲ್ಲ, ಇದನ್ನೀಗ ಇದಕ್ಕಿಟ್ಟು Allen ಕೀ ಇದೆ, Allen ಕೀಯಲ್ಲಿ ಇದನ್ನು ಈ ರೀತಿಯಾಗಿ ಟೈಟ್ ಮಾಡಿದರೆ ಆಯಿತು. ನೋಡಿ, ಯಾವತ್ತೂ ಕೂಡ ಯಾವುದೇ ಸ್ಕ್ರೂ ಟೈಟ್ ಮಾಡುವಾಗ ಫುಲ್ ಟೈಟ್ ಮಾಡಬಾರ್ದು, ಸ್ವಲ್ಪ ಲೂಸ್ ಬಿಡಬೇಕು. ಇನ್ನೊಂದು ಸ್ಕ್ರೂವನ್ನು ನಾವು ಟೈಟ್ ಮಾಡಬೇಕು. ಆನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕಾಯಿಸಬೇಕು, ಅಂದರೆ ಟೈಟ್ ಮಾಡಬೇಕು. ನೋಡಿ, ಇದನ್ನು ಸಹ ಈಗ
ಟೈಟ್ ಮಾಡ್ತಿದ್ದಾನೆ. ಈಗ ಇದು ಸ್ವಲ್ಪ ಟೈಟ್ ಆಯಿತು, ಆದರೆ ನಮ್ಗೆ ಇಲ್ಲಿ ಸಹ ಅಷ್ಟೇ ಟೈಟ್ ಮಾಡಿರೋದು. ಈಗ ನಾನು ಇದನ್ನು ಫುಲ್ಲಾಗಿ ಟೈಟ್ ಮಾಡ್ಕೋಬೋದು, ನನಗೆ ಎಷ್ಟು ಬೇಕೋ ಅಷ್ಟು. ಇದೇ ರೀತಿ ನಾವು ಈ ಕಡೆಯ ಲೆಗ್ಗನ್ನು ಸಹ ಕೂರಿಸಬಹುದು. ನಾನು ನಿಮಗೆ ಆವಾಗಲೇ ತೋರಿಸಿದೆ ಈ ರೀತಿಯಾಗಿ ದೊಡ್ಡದು ಬರುತ್ತೆ ಅಂತ ಹೇಳಿ. ಇದನ್ನು ನಾವು ಇಲ್ಲಿಗೆ ಸೇಮ್ ಇದೇ ರೀತಿ ಕೂರಿಸಿದ್ರೆ ಆಯಿತು. ಇದನ್ನು ಸಹ ಅದೇ ರೀತಿಯಾಗಿ ನಾವು ಎಲ್ಲಂಕಿಯನ್ನಿಟ್ಟು ಟೈಟ್ ಮಾಡ್ಕೋಬೇಕು. ತುಂಬ ಈಸಿ ಇದೆ, ಏನು ಕಷ್ಟ ಏನಿಲ್ಲ. ಆ್ಯಕ್ಚುಲಿ ಅದರಲ್ಲಿ ಯೂಸರ್ ಮ್ಯಾನ್ಯಲ್ ಕೊಟ್ಟಿಲ್ಲ, ಬಟ್ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ನೀವು ಟೈಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಕೂರುತ್ತೆ. ಈಗ ನಮಗೆ ಎರಡೂ ಲೆಗ್ ಸಹ ಕನೆಕ್ಟ್ ಆಯಿತು ನೋಡಿ. ನಮಗೀಗ ಎರಡೂ ಲೆಗ್ ಕನೆಕ್ಟ್ ಆಯ್ತಲ್ವ, ಈಗ ಕ್ಲೀನಾಗಿ ಕೂತಿದೆ. ಇನ್ನು ನಮ್ಗೆ ಹಾಕಬೇಕಾಗಿರುವಂಥದ್ದು ಇದೆರಡು ಕೂರಿಸ್ಲಿಕ್ಕೆ ಸಹ ಹಾಗೆ ಏನು ಕಷ್ಟ ಇಲ್ಲ, ಸಿಂಪಲ್. ಅದನ್ನು ಯಾವ ರೀತಿ ಕೂರಿಸಿದೆವೋ ಅದೇ ರೀತಿ ಇದರಲ್ಲಿ ಕೂಡ ಹಾಗೆ. ಎರಡು ಸ್ವಲ್ಪ ಲಾಂಗ್ ಹೋಲ್ ಇದೆ, ಎರಡು ಶಾರ್ಟ್ ಹೋಲ್ ಇದೆ. ಶಾರ್ಟನ್ನು ನಾವು ಚಿಕ್ಕದಾಗಿ ಹಾಕಬೇಕು, ಲಾಂಗನ್ನು ದೊಡ್ಡದಾಗಿ ಹಾಕಿದರೆ ಆಯಿತು ನೋಡಿ. ಫೈನಲ್ ಆಗಿ ಎಲ್ಲ ಕೂಡ ಸೆಟ್ ಆಯಿತು. ಇನ್ನು ಇದರಲ್ಲಿ ಈ ರೀತಿಯಾಗಿ 2 ಸ್ಟ್ರ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಸ್ಟ್ರ್ಯಾಪ್ ಯಾಕೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ಬಂದು ನಮ್ಮ ಕೀಬೋರ್ಡನ್ನು ಬಹಳಷ್ಟು ಸಲ ಕಾಪಾಡುತ್ತೆ. ಯಾಕಂತಂದರೆ ಕೆಳಗೆ ಬೀಳದೇ ಇರೋ ಹಾಗೆ ಕಾಪಾಡುತ್ತೆ. ನಿಮ್ಮ ಕೀಬೋರ್ಡ್ ನಷ್ಟವನ್ನು ಇದು ತಪ್ಪಿಸುತ್ತೆ, ಇದೆರಡು ಸ್ಟ್ರ್ಯಾಪ್. ಹಾಗಾಗಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಇದನ್ನು ತೆಗೆದಿರ್ತಾರೆ, ಜಸ್ಟ್ ಕೀಬೋರ್ಡನ್ನ ಕೂರಿಸ್ತಾರೆ. ಆ ರೀತಿ ತಪ್ಪು ಮಾಡಲಿಕ್ಕೆ ಹೋಗಬೇಡಿ, ಈ ಸ್ಟ್ರ್ಯಾಪನ್ನು ಸಹ ಕೂರಿಸಬೇಕು. ಇದನ್ನು ಸಹ ನಾನು ಕೀಬೋರ್ಡಿಗೆ ಯಾವ ರೀತಿ ಫಿಟ್ ಮಾಡೋದ್ರಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮಗೆ ಎಷ್ಟು ತನಕ ಕೆಳಗೆ ಹೋಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಇದನ್ನು ಈ ರೀತಿಯಾಗಿ ಪುಲ್ ಮಾಡಿಕೊಂಡು ನೋಡಿ, ಪುಲ್ ಮಾಡಿ ಇಷ್ಟರ ತನಕ ನಾವು ಇದನ್ನು ಡೌನ್ ಮಾಡ್ಕೋಬೋದು. ಆಗ ನಮಗೆ ಕೆಳಗೆ ಕೂತು ಸಹ ಕೀಬೋರ್ಡ್ನ ಪ್ಲೇ ಮಾಡಲಿಕ್ಕಾಗ್ತದೆ. ಕೆಲವರಿಗೆ ಒಂದು ಡೌಟ್ ಬರ್ಬೋದು, ಇಷ್ಟು ಅಗಲ ಬಂದಾಗ ಕೀಬೋರ್ಡ್ ಮೇಲೆ ಕೂರುತ್ತಾ ಅನ್ನೋದು. ಸ್ನೇಹಿತರೆ, ನಾವು ಇದನ್ನು ಕೊನೆಯ ಹೋಲಿಗೆ ಹಾಕಿ ಇಷ್ಟು ಅಗಲ ಆದಾಗ ನಮಗೊಂದು ಸಮಸ್ಯೆ ಏನು ಅಂತಂದರೆ ಕೀಬೋರ್ಡ್ ಬಂದು ಇದ್ರ ಮೇಲೆ ಸರಿಯಾಗಿ ಕೂರೋದಿಲ್ಲ. ನಾವು ಈ ಹೋಲನ್ನು ಒಂದು ವೇಳೆ ಇಲ್ಲಿಗಿಟ್ಟರೆ, ಇಷ್ಟು ಹೈಟ್ ತನಕ ಇಟ್ಟಾಗ ಇದ್ರ ಮೇಲೆ ಕೀಬೋರ್ಡ್ ಕೂರುತ್ತಾ ಅಂತೇಳಿ ನೋಡಬೇಕು. ನೋಡಿ, ಈ ರೀತಿ ಇಟ್ಟಾಗ ಕೀಬೋರ್ಡ್ ಕೂರುತ್ತೆ, ಆದರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆ, ಕೂರುತ್ತೆ. ನಿಮಗೆ ಟೆಂಪ್ರರಿಯಾಗಿ ವರ್ಕ್ ಮಾಡ್ಬೋದು. ಪರ್ಫೆಕ್ಟಾಗಿ ಬೇಕು ಅಂತಂದರೆ ನೀವು ಆಲ್ಮೋಸ್ಟು ಕೆಳಗಡೆಯಿಂದ 3 ಅಥವಾ 4ನೇ ಹೋಲಿಗೆ ಹಾಕಿದಾಗ ನಿಮಗೆ ಕ್ಲೀನಾಗಿ ಕೂರುತ್ತೆ. ಸ್ನೇಹಿತರೆ, ನಾವೀಗ ಈ ಕೀಬೋರ್ಡನ್ನು ಇದ್ರ ಮೇಲೆ ಇಡೋಣ. ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಫಿಟ್ಟಾಗಿ ಕೂರ್ತು. ನಾನು ನಿಮಗೆ ಆವಾಗಲೇ ಹೇಳಿದೆ ಇಲ್ಲಿ ಒಂದು ಸ್ಟ್ರಾಪ್ ಇದೆ ಅಂತೇಳಿ. ಈ ಸ್ಟ್ರಾಪ್ ಯಾಕೆ ಅಂತೇಳಿ, ಒಂದು ವೇಳೆ ನಾವು ಈ ರೀತಿ ಇಟ್ಟಾಗ ಅಕಸ್ಮಾತ್ ಆ ಕಡೆ ಆದರೆ ಇದು ಕೆಳಗೆ ಬೀಳುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅವರು ಇಲ್ಲಿ ಒಂದು ಸ್ಟ್ರಾಪ್ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ನಾನು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ, ಇದು ಆ್ಯಕ್ಚುಲಿ ಒಟ್ಟಿಗಿರುತ್ತೆ. ಒಂದನ್ನು ನೀವು ಈ ರೀತಿ ಸಪ್ರೇಟ್ ಮಾಡಿಕೊಳ್ಳಿ. ಈ ಸಪ್ರೇಟ್ ಮಾಡಿದ್ದನ್ನು ಇಲ್ಲಿ ಕೊಟ್ಟಿರುವಂಥ ಈ ಸ್ಟ್ರ್ಯಾಪಿಗೆ ಇದನ್ನು ನೀವು ಈ ರೀತಿಯಾಗಿ ಹಾಕ್ಕೋಬೇಕು. ಆ್ಯಕ್ಚುಲಿ ಸ್ವಲ್ಪ ಇದು ಟೈಟ್ ಇರುತ್ತೆ. ಈ ರೀತಿಯಾಗಿ ನೋಡಿ, ಈಸಿ ಬಂತಲ್ಲ. ಈಗ ನಾವು ಈ ಒಂದು ಏನು ವಾಷರ್ ಇದೆ ಇದನ್ನು ನೀವು ಇಲ್ಲಿಗೆ ಈ ರೀತಿಯಾಗಿ ಹಾಕ್ಕೊಂಡ್ರಾಯಿತು. ಇದನ್ನು ನೀವು ಯಾವುದೇ ಕಾರಣಕ್ಕೂ ಫೋರ್ಸ್ ಹಾಕಿ ತಳ್ಳಿಕ್ಕೆ ಹೋಗಬೇಡಿ. ಇದನ್ನು ಈ ರೀತಿಯಾಗಿ ಥ್ರೆಡ್ ಮುಖಾಂತರ ತಿರುಗಿಸಿ ಥ್ರೆಡ್ಡನ್ನು ನೀವು ಟೈಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಾಕ್ಕೋಬೇಕು. ಇದನ್ನು ಇಲ್ಲಿ ಕೆಳಗಡೊಂದು ಹೋಲ್ ಕೊಟ್ಟಿದ್ದಾರೆ. ಈ ಹೋಲಿಗೆ ಈ ರೀತಿಯಾಗಿ ಇಟ್ಟು ಇದನ್ನು ನೀವು ಥ್ರೆಡ್ಡನ್ನು ತಿರುಗಿಸ್ಬೇಕು. ಆಗ ಕ್ಲೀನಾಗಿ ನಿಮಗೆ ಇದು ಫುಲ್ ಸ್ಕ್ರೂ ಒಳಗೆ ಹೋಗುತ್ತೆ. ಅಷ್ಟು ತನಕ ನೀವು ಇದನ್ನು ಕ್ಲೀನಾಗಿ ಥ್ರೆಡ್ಡನ್ನು ಒಳ ಹಾಕಿ ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಒಳ ಹಾಕ್ಬೇಕು. ನೋಡಿ, ಎಲ್ಲ ಕ್ಲೀನಾಗಿ ಹೋಗಿದೆ ನೋಡಿ. ಇಷ್ಟೇ, ನಿಮಗೆ ಎಷ್ಟು ಬೇಕು ಅಷ್ಟು ಮತ್ತೆ ಟೈಟ್ ಮಾಡ್ಕೊಳ್ಳಿ. ತುಂಬ ಟೈಟ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಟೈಟ್ ಸಾಕು. ಯಾಕಂದರೆ ಅಷ್ಟು ಉದ್ದದ ಸ್ಕ್ರೂ ಒಳಗೆ ಹೋಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಲ್ಲ. ಈಗ ನಿಮಗೆ ಇದು ಫುಲ್ಲು ಗ್ರಿಪ್ ಆಯ್ತು ನೋಡಿ. ಈ ಸ್ಟ್ಯಾಂಡ್ ಕೆಳಗೆ ಬಿದ್ದು ಕೀಬೋರ್ಡ್ ಬೀಳಬೇಕೇ ಹೊರತು ನಿಮಗೆ ಖಾಲಿ ಕೀಬೋರ್ಡ್ ಕೆಳಗಡೆ ಅಂತೂ ಬೀಳೋದಿಲ್ಲ. ಈಗ ನಿಮಗೆ ಇಲ್ಲಿ ಪರ್ಫೆಕ್ಟ್ ಆಯಿತು. ನಾನಿಲ್ಲಿ ಯಾವ ರೀತಿ ಹಾಕಿದ್ನೋ ಅದನ್ನು ಈ ಸ್ಕ್ರೂವನ್ನು ಕೂಡ ಅದೇ ರೀತಿ
ಈ ಕಡೆಗೆ ಹಾಕೋಬೇಕು. ಈ ಕಡೆ ಸಹ ಒಂದು ಸ್ಟ್ರ್ಯಾಪನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದನ್ನು ಕೂಡ ನಾನೀಗ ಫಿಟ್ ಮಾಡಿಸಿದ್ದೀನಿ. ನೋಡಿ, ಕ್ಲೀನಾಗಿ ಸ್ಟ್ರ್ಯಾಪ್ಗಳು ಟೈಟ್ ಆಗಿದೆ. ಈಗ ನಾವು ಇದನ್ನು ಎತ್ತಿದ್ರು ಕೂಡ ಬೀಳೋದಿಲ್ಲ. ಫುಲ್ ಸೆಟ್ ಆಯಿತು ಈ ರೀತಿಯಾಗಿ. ನಾನು ಒಂದು ವೇಳೆಗೆ ನೋಡಿ ಸ್ಟ್ಯಾಂಡ್ ಹಿಡಿದಿದ್ದೀನಿ ಎಳೆದ್ರೂ ಕೂಡ ಇದೀಗ ಮೂವ್ ಆಗೋದಿಲ್ಲ. ನಾನೀಗ ಈ ಕೀಬೋರ್ಡನ್ನು ಈ ರೀತಿಯಾಗಿ ಎತ್ತಿದಾಗ ಸ್ಟ್ಯಾಂಡ್ ಸಮೇತವಾಗಿ ಮೇಲೆ ಬರುತ್ತೆ, ನಾನು ಎತ್ತಲ್ಲ. ಹಾಗೆಯೇ ಇದರಲ್ಲಿ ಕೊಟ್ಟಿರುವಂಥ ಈ ಕೆಳಗಡೆ ಲೆಗ್ಗಲ್ಲಿ ಏನು ರಬ್ಬರ್ಸ್ ಇದೆಯೋ ಅದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನನಗಂತೂ ಈ ಒಂದು ಸ್ಟ್ಯಾಂಡು ತುಂಬ ಇಷ್ಟ ಆಯಿತು. ನಾನು ಈ ಒಂದು ಸ್ಟ್ಯಾಂಡನ್ನ ಆರ್ಡ್ರ್ ಮಾಡಿರುವಂಥದ್ದು ಅಮೆಝಾನಲ್ಲಿ. ನನಗೆ ಇದಕ್ಕೆ 1490 ಅದರಲ್ಲಿ 10% ಬಂದು ಆಫರ್ ಇತ್ತು. ಹಾಗಾಗಿ ನನಗೆ 140 ರೂಪಾಯಿನೋ 149 ರೂಪಾಯಿನೋ ಕಡಿಮೆ ಆಗುತ್ತೆ. ಇದಿಷ್ಟು ಇದರ ಪ್ರೈಸ್ ಆಯಿತು. ಒಂದು ವೇಳೆ ನಿಮಗೆ ಸಹ ಇದೇ ರೀತಿ ಒಂದು ಸ್ಟ್ಯಾಂಡ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವೆಲ್ಲಿ ಬೈ ಮಾಡಬಹುದು. ಅಥವಾ ಇಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರ್ತಾ ಇರುತ್ತಲ್ವ, ಇಲ್ಲಿಂದ ಸಹ ನೀವು ಇದನ್ನು ಬೈ ಮಾಡಬಹುದು. ಓಕೆ ಸ್ನೇಹಿತರೆ, ಇದಿಷ್ಟು ಈ ಒಂದು ಕೀಬೋರ್ಡ್ ಸ್ಟ್ಯಾಂಡ್ನ ಅನ್ಬಾಕ್ಸ್ ಆಗಿತ್ತು. ಹಾಗೆಯೇ ಇದನ್ನು ಅಸೆಂಬಲ್ ಯಾವ ರೀತಿ ಮಾಡೋದು ಅನ್ನೋದರ ಒಂದು ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ಒಂದು ವಿಡಿಯೋನ ಮ್ಯೂಸಿಕ್ ಲವರ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ.